ಹೆಲೋ ನಮಸ್ಕಾರ ನನ್ನೆಲ್ಲ ಕುಟುಂಬದವರಿಗೂ ವಿಚಾರ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳು ಶಾಂತಲಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಮ್ಮೂರು ತೋರಿಸ್ತಾ ಇದ್ದೀನಿ. ನನ್ನೂರು ಹಟ್ಟಿ ಚಿನ್ನದ ಗಣಿ. ಸದ್ಯಕ್ಕೆ ಚಾಲ್ತಿಯಲ್ಲಿದೆ. ಎಷ್ಟೋ ಜನಕ್ಕೆ ಚಿನ್ನದ ಗಣಿ ಅಂದ ತಕ್ಷಣ KGF ನಿಮ್ಮೂರು ಅಂತ ಕೇಳ್ತಾರೆ. ಆ್ಯಕ್ಚುಲಿ ರಾಯಚೂರು ಡಿಸ್ಟಿಕ್ಕು ಲಿಂಗಸ್ಗೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ. ಇಲ್ಲಿ ಈಗಲೂ ಚಿನ್ನ ತೆಗಿತಾ ಇದ್ದಾರೆ. ಸದ್ಯಕ್ಕೆ ನಮ್ಮೂರಿನ ಬಗ್ಗೆ ಇಷ್ಟು ಮಾಹಿತಿ ಕೊಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿಗಳೊಂದಿಗೆ ಮತ್ತೆ ವಿಡಿಯೋ ಮಾಡ್ತೀನಿ. ನಾನಿವತ್ತು ನಮ್ಮೂರು ಹಟ್ಟಿಯಿಂದ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ನಾನು ನನ್ನ ಫ್ರೆಂಡು ಇದ್ದಕ್ಕಿದ್ದಂಗೆ ಡಿಸೈಡ್ ಮಾಡಿಕೊಂಡು ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೇಳಿ ಹೊರಟ್ವಿ ನಮ್ಮೂರಿಂದ. ಆ್ಯಕ್ಚುಲಿ ಹಟ್ಟಿಯಿಂದ ರಾಯಚೂರಿಗೆ ಡೈರೆಕ್ಟ್ ಬಸ್ ಇದೆ, ನಾವು ಮಿಸ್ ಮಾಡ್ಕೊಂಡ್ವಿ. ಸಿರ್ವರಲ್ಲಿ ಇಳ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಬಸ್ಗೋಸ್ಕರ. ಕೊನೆಗೂ ಸಿಕ್ತು. ಅದು ಫುಲ್ಲು ರಶ್ ಇತ್ತು. ರಾಯಚೂರಿಗೆ ರೀಚ್ ಆದ್ವಿ. ಇದು ರಾಯಚೂರು ಬಸ್ ಸ್ಟಾಪು. ಇಲ್ಲಿಂದ ಮಂತ್ರಾಲಯದ ಬಸ್ ಹತ್ತಬೇಕು. ಮತ್ತೆ ಎಷ್ಟೋ ಜನ ಹೇಳ್ತಾರಲ್ವಾ, ಮಂತ್ರಾಲಯಕ್ಕೆ ಹೋಗಬೇಕು ಅಂದರೆ ರಾಯರ ಅಪ್ಪಣೆ ಇರಬೇಕು ಅಂತ. ಅದು ಮಾತ್ರ ಸತ್ಯ. ಎಷ್ಟೋ ಸಲ ಪ್ಲ್ಯಾನ್ ಮಾಡಿ ಬಿಟ್ಟಿರ್ತೀವಿ. ಆ್ಯಕ್ಚುಲಿ ಇದು ಸುಮ್ಮನೆ ಒಂದೇ ಮಾತು ಹೇಳಿದೆ ನನ್ನ ಫ್ರೆಂಡ್ಗೆ, ಹೋಗೋಣವೇನೆ ಅಂತ. ಹ್ಞೂ ಅಂದ್ಲು. ಇದ್ದಕ್ಕಿದ್ದಂಗೆ ರಾತ್ರಿ ಕೇಳಿದ್ದೀನಿ, ಬೆಳಗ್ಗೆಗೆಲ್ಲ ಅರೇಂಜ್ ಮಾಡ್ಕೊಂಡು ಹೋಗಿದ್ದೀವಿ. ಮಂತ್ರಾಲಯ ಅಂದರೆ ಸಾಕು, ಕುಣ್ಕೊಂಡು ಹೋಗ್ತಾ ಇರ್ತೀವಿ. ಅಷ್ಟು ಖುಷಿ ಕೊಡುತ್ತೆ ಹಾಗೂ ನೆಮ್ಮದಿ ಕೂಡ ಕೊಡುತ್ತೆ ಆ ಜಾಗ. ನಾವು ಬೆಳಗ್ಗೆನೇ ಹೊರಟಿದ್ರಿಂದ ಹೊಟ್ಟೆ ಚುರುಗುಡ್ತಾ ಇತ್ತು. ಸರಿ ತಿಂಡಿ ತಿನ್ಕೊಂಡೆ ಹತ್ಬಿಡೋಣ ಬಸ್ಸು ಅಂತ ಹೇಳಿಬಿಟ್ಟು ಹೋಟೆಲ್ ಹುಡುಕ್ತಾ ಇತ್ತು. ಮಂತ್ರಾಲಯ ಬಸ್ ಹತ್ತಿ ಹೊರಟ್ವಿ. ಹತ್ತತ್ರ ಬಂತು ಮಂತ್ರಾಲಯ. ಈ ತುಂಗಾ ತೀರ ಬರ್ತಿದ್ದಂಗೆ ಅದು ಏನು ಖುಷಿ ಆಗುತ್ತೆ ಗೊತ್ತಾ. ಎಂಟ್ರೆನ್ಸ್ ತಲುಪಿದ್ವಿ. ಅಲ್ಲಿಗೆ ಹೋಗ್ತಿದ್ದಂಗೆ ಎಷ್ಟು ಪಾಸಿಟಿವ್ ವೈಬ್ರೇಷನ್ ಗೊತ್ತಾ. ತುಂಬ ಖುಷಿ ಕೊಡೋ ಜಾಗ ಅದು. ನಿಜವಾಗ್ಲೂ ಅಲ್ಲಿಗೆ ಹೋಗಬೇಕು ಅಂದರೆ ಸಾಕು, ಮನಸ್ಸೆಲ್ಲ ಖುಷಿ ಪಡ್ತಾ ಇರುತ್ತೆ. ಅಲ್ಲಿಗೆ ಮುಟ್ಟಿದ ಮೇಲಂತೂ ಫುಲ್ಲು ಪಾಸಿಟಿವ್ ಆಗೇ ಇರ್ತೀವಿ. ಆಲ್ರೆಡಿ ಮಧ್ಯಾಹ್ನ ಆಗೋಗಿತ್ತು, ಹಾಗಾಗಿ ಬೇಗ ಹೊರಟ್ವಿ. ಇಲ್ಲಿ ಒಳಗೆ ಹೆಜ್ಜೆ ಇಡ್ತಿದ್ದಂಗೆ ಸ್ವರ್ಗಕ್ಕೆ ಬಂದಿದ್ದೀನಿ ಅಂತ ಅನ್ನಿಸ್ತು ನನಗಂತೂ. ಯಾಕಂದರೆ ನಾನು ಅಷ್ಟು ನಂಬ್ತೀನಿ ರಾಯರನ್ನ.
ಆ್ಯಕ್ಚುಲಿ ಇಲ್ಲೆಲ್ಲ ವಿಡಿಯೋ ಮಾಡೋ ಹಾಗಿರಲಿಲ್ಲ, ಬಟ್ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಬೇರೆ ಅಲ್ವಾ, ಕಮ್ಮಿ ಇದ್ದರು ಜನ, ಹಾಗೆ ವಿಡಿಯೋ ಮಾಡ್ತಾ ಹೋದೆ. ನೋಡಿ ದರ್ಶನ ಆಯಿತು. ಈ ಸಲ ಮಾತ್ರ ಬೇಗನೆ ದರ್ಶನ ಮುಗೀತು. ಅಲ್ಲೆಲ್ಲ ಒಂದೆರಡು ಫೋಟೋಗಳು ತೆಗೆಸ್ಕೊಂಡು ಸಂಜೆ ತನಕ ಅಲ್ಲೇ ಇದ್ವಿ, 4-4:30 ತನಕ. ವಾಪಸ್ ಮನೆಗೆ ಹೋಗಬೇಕು ಅಂದರೆ ಬೇಜಾರಾಗ್ತಾಯಿತ್ತು. ಯಾಕಾದರೂ ಹೋಗ್ತೀವೋ, ಇಲ್ಲೇ ಇರಬಾರ್ದಾ ಅನ್ನೋ ರೀತಿಲಿ ಅನ್ನಿಸ್ತಾಯಿತ್ತು ನನಗಂತೂ. ಮತ್ತೆ ಮಂತ್ರಾಲಯದಿಂದ ರಾಯಚೂರಿಗೆ ಬಂದ್ವಿ. ಸಂಜೆ ಆಗೋಗಿತ್ತು ಆಲ್ರೆಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.